ಪಾಠಶಾಲೆಯ 4 ಗೋಡೆಗಳ ಹೊರಗೆ ನಿಸರ್ಗದ ಹಸಿರು ಮಡಿಲಲ್ಲಿ ಸಂಭ್ರಮಿಸಿದ ಅಥರ್ವ ಪ್ರೀ ಪ್ರೈಮರಿ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಾಗೂ ಅಥರ್ವ ನವೋದಯ ಕೋಚಿಂಗ್ ಸೆಂಟರ್ ಮಕ್ಕಳ ಉಲ್ಲಾಸವೇ ಈ ಆಚರಣೆಯ ಕೇಂದ್ರಬಿಂದು ಆಗಿತ್ತು. ಅದೇ ಪ್ರಗತಿಪರ ರೈತ ಸೋಮಪ್ಪ ರಾಠೋಡ್ ಅವರ ಸೂಡಿ ಗ್ರಾಮದಲ್ಲಿರುವ ಹೊಲಕ್ಕೆ ಕಾಲಿಟ್ಟ ಕ್ಷಣದಿಂದಲೇ ಮಕ್ಕಳ ಮುಖದಲ್ಲಿ ಕಾಣಿಸಿದ ಕುತೂಹಲ, ಉತ್ಸಾಹ ಮತ್ತು ಆನಂದ ಹೇಳಲಾಗದಷ್ಟು ವಿಭಿನ್ನವಾಗಿತ್ತು. ಪಠ್ಯ ಪುಸ್ತಕಗಳಲ್ಲಿ ಓದಿದ್ದ ಭೂಮಿ, ಬೆಳೆ, ಹಬ್ಬ ಎಂಬ ಪದಗಳು ಹಸಿರಿನಿಂದ ಕಂಗೊಳಿಸುವ ಕಡಲೆ ಹಾಗೂ ಬಿಳಿ ಜೋಳದ ಹೊಲದಲ್ಲಿ ನಿಜವಾದ ಅನುಭವವಾಗಿ ಮಕ್ಕಳ ಮುಂದೆ ನಿಂತವು. ಮಣ್ಣಿನ ವಾಸನೆ, ಬೆಳೆಗಳ ಮಧ್ಯ ಬೀಸಿದ ತಂಪು ಗಾಳಿ, ಹಕ್ಕಿಗಳ ಕಲರವ ಎಲ್ಲವೂ ಮಕ್ಕಳಿಗೆ ಹೊಸ ಲೋಕವೊಂದನ್ನು ತೆರೆದಂತಾಯಿತು. ಮಕ್ಕಳು ಪಾಂಡವರ ಪ್ರತೀಕವಾಗಿ 5 ಕಲ್ಲುಗಳನ್ನು ಸ್ಥಾಪಿಸಿ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದರು. ಸಮೃದ್ಧ ಬೆಳೆಗೆ ಪ್ರಾರ್ಥಿಸಿ ದೇವರಿಗೆ ಆರತಿ ಬೆಳಗುವಾಗ ಮಕ್ಕಳ ಕೈ ಜೋಡಣೆಯಲ್ಲಿ ನಿಸ್ವಾರ್ಥ ಭಕ್ತಿಯ ಜೊತೆಗೆ ಹೊಲದ ಮೇಲೆ ಅಪಾರ ಗೌರವವು ಮೇಳೈಸಿತ್ತು. ಹುಲ್ಲುಲ್ಗೋ ಚಿಲಮೃಗೋ ಎಂಬ ಕೂಗು ಕೇಳಿ ಬಂದಾಗ ಚರಗ ಚೆಲ್ಲುವ ಸಂಪ್ರದಾಯ ಕೇವಲ ಆಚರಣೆಯಲ್ಲ, ಮಕ್ಕಳ ಹೃದಯದಲ್ಲಿ ನೆಲೆಸಿದ ಅನುಭವವಾಗಿ ಬಿಟ್ಟಿತು. ಅಮಾವಾಸ್ಯೆಯ ವಿಶೇಷ ಖಾದ್ಯಗಳಾದ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ಅನ್ನ, ಹೆಸರು ಕಾಳು ಪಲ್ಯ, ಹೋಳಗಿ, ಹುಗ್ಗಿ, ಸಾರು ಮುಂತಾದ ಗ್ರಾಮೀಣ ತಿನಿಸುಗಳನ್ನು ಹೊಲದಲ್ಲೇ ಕುಳಿತು ಸವಿಯುವ ಅನುಭವ ಮಕ್ಕಳಿಗೆ ಹೊಸದೇ. ಪ್ರತಿ ವರ್ಷದಂತೆ ಈ ಬಾರಿ ರೈತರ ಎಳ್ಳ ಅಮಾವಾಸ್ಯೆ ಸಂಭ್ರಮದಲ್ಲಿ ಯಾವುದೇ ಮಂಕು ಕಾಣಿಸಲಿಲ್ಲ. ಭೂಮಿ, ಬೆಳೆ ಮತ್ತು ಬದುಕಿನ ಮೇಲೆ ಇರುವ ನಂಬಿಕೆಯೇ ಈ ಹಬ್ಬದ ಶಕ್ತಿ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸಿತು. ಸಂಪ್ರದಾಯ, ವಿಜ್ಞಾನ ಮತ್ತು ಪ್ರಕೃತಿ ಆರಾಧನೆಯ ಸಮ್ಮಿಲನವಾಗಿರುವ ಈ ಹಬ್ಬವನ್ನು ಮಕ್ಕಳಿಗೆ ನೇರ ಅನುಭವದ ಮೂಲಕ ಪರಿಚಯಿಸಿದ ಅಥರ್ವ ಶಿಕ್ಷಣ ಸಂಸ್ಥೆಯ ಪ್ರಯತ್ನ ಶ್ಲಾಘನೀಯವೆಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟರು. ಇದೇ ವೇಳೆ ಪತ್ರಕರ್ತರಾದ ಮಂಜುನಾಥ್ ರಾಠೋಡ್, ಯುವ ಮುಖಂಡ ವೀರೇಶ್ ರಾಠೋಡ್, ಬಸವರಾಜ್ ಉಂಡಿ, ಶಾರದಾ ಗುಡೂರ್, ಮೈತ್ರಾ ಹೂಗಾರ್, ನಿರ್ಮಲಾ ಸಾರಂಗಟ, ಮಹೇಶ್ ಕ್ಯಾದ್ಗುಂಪಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಮಕ್ಕಳ ಸಂಭ್ರಮಕ್ಕೆ ಸಾಕ್ಷಿಯಾದರು.